ಮಸಾಲ ಫ್ರೈ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: 50 ಗ್ರಾಮ್ ಸ್ಮಾಲ್ ಆನಿಯನ್ ಹಾಕಿದ್ದೇನೆ, ಒಂದು ಚಿಕ್ಕ ತುಂಡು ಶುಂಠಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, 5 ಬ್ಯಾಡಗಿ ಮೆಣಸು, 1 ಸ್ಪೂನ್ ಒಳ್ಳೆಮೆಣಸು, ಸ್ವಲ್ಪ ಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ ಹಾಗೂ ಒಂದು ಲಿಂಬೆ ರಸ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ. ಮೊದಲಿಗೆ ಪಾಂಪ್ಲೆಟ್ ಮಸಾಲ ಫ್ರೈ. ಇದಕ್ಕೆ ನಾನಿಲ್ಲಿ 3 ಮೀನನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಬೇಕಾದ ಮಸಾಲೆ ಯಾವುದೆಂದು ನೋಡಿಕೊಳ್ಳೋಣ. ಬನ್ನಿ. ಮೀನಿಗೆ ಸರಿಯಾಗಿ ಗೆರೆ ಹಾಕಿಕೊಳ್ಳಬೇಕು, ಇಲ್ಲದಿದ್ದರೆ ಮಸಾಲೆ ಎಳೆಯುವುದಿಲ್ಲ. ಕಳಿಸಿದಂಥ ಮಸಾಲೆಯನ್ನು ಮೀನಿಗೆ ತಾಗಿಸಿಕೊಳ್ಳೋಣ. ಈ ಸಂದರ್ಭದಲ್ಲಿ ಉಪ್ಪು ಸರಿಯಾಗಿದೆ ಎಂದು ನೋಡಿಕೊಳ್ಳಬೇಕು. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದಾಗ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಮೇಲೆ ಮಸಾಲೆ ತಾಗಿಸಿದಂಥ ಮೀನನ್ನು ಇಡ್ತಾ ಇದ್ದೇನೆ. ಸಿಮ್ಮಿನ ಇಟ್ಟು ಬೇಯಿಸ್ಕೊಳ್ಬೇಕು. ಈಗ ನಾನು ಇದನ್ನು ಮತ್ತೆ ಇಟ್ಟಿದ್ದೇನೆ. 3 ನಿಮಿಷಗಳ ಕಾಲ ಈಗ ಇಟ್ಟಿದ್ದೇನೆ. ತುಂಬ ಫ್ರೈ ಮಾಡಿಕೊಳ್ಳೋದು ಬೇಡ, ಅರ್ಧ ಫ್ರೈ ಆದರೆ ಸಾಕು. ಈಗ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಅರ್ಧ ಫ್ರೈ ಆದರೆ ಸಾಕು, ತುಂಬ ರೋಸ್ಟ್ ಆಗೋದು ಬೇಡ. ಈಗ ಇದನ್ನು ತೆಗೆದುಕೊಳ್ಳೋಣ. ಈಗ ಮಸಾಲ ಫ್ರೈ ಮಾಡಲು ಅದರಲ್ಲಿ ಉಳಿದಂಥ ಎಣ್ಣೆಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು 4-5 ಹೆಸರು ಬೆಳ್ಳುಳ್ಳಿ ಕಟ್ ಮಾಡಿದಂಥದ್ದು, ಹಾಗೂ ಒಂದು ಚಿಕ್ಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಿದೆ. ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪು, ನಾವು ಮಸಾಲೆಗೆ ಉಪ್ಪು ಹಾಕಿದ್ದೇವೆ, ಆದ ಕಾರಣ ಸ್ವಲ್ಪ ಉಪ್ಪು ಮತ್ತು ಒಂದು ಟೊಮೆಟೊ ಚಿಕ್ಕ ಸೈಜ್, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಆಗ ಬಾಕಿ ಇರಿಸಿದಂಥ ಮಸಾಲೆಯೇ ಇದಕ್ಕೆ ಹಾಕಿಕೊಳ್ಳೋಣ. ಮೀನಿಗೆ ತಾಗಿಸಿ ಬಾಕಿ ಉಳಿದಂಥ ಮಸಾಲೆಯನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಹಸಿ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಮ್ಮ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಮಸಾಲೆ ರುಬ್ಬಿದಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿಕೊಳ್ಳೋಣ. ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು. ಮಿಶ್ರಣವು ಸರಿಯಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ. ಹೀಗೆ ನಮ್ಮ ಮಸಾಲೆ ಚೆನ್ನಾಗಿ ಕುದಿದೆ. ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಮೀನನ್ನು ಇದಕ್ಕೆ ಹಾಕಿಕೊಳ್ಳೋಣ. ಎರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಕುದಿಸಿಕೊಳ್ಳೋಣ. ಎರಡೂ ಬದಿ ಕೂಡ ಬಿಸಿ ಹಾಕಿ ಚೆನ್ನಾಗಿ ಮಸಾಲೆ ಬೆರೆಯುವಂತೆ ಫ್ರೈ ಮಾಡಿಕೊಳ್ಬೇಕು. ಈಗ ನಮ್ಮ ಪಾಂಪ್ಲೆಟ್ ಮಸಾಲ ಫ್ರೈ ರೆಡಿ.
ಈಗ ನಮ್ಮ ಪಾಂಪ್ಲೆಟ್ ಮಸಾಲ ಫ್ರೈ ಸವಿಯಲು ಸಿದ್ಧ.